ನಮಸ್ಕಾರ ಪ್ರೇಕ್ಷಕರೇ, ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಪ್ರತ್ಯೇಕ ಧಾರವಾಡ ಮಹಾನಗರ ಪಾಲಿಕೆ ಹೋರಾಟದ ನೇತೃತ್ವ ವಹಿಸಿದ ಕಾಂಗ್ರೆಸ್ ಮುಖಂಡರಾದ ದೀಪಕ್ ಚುಂಚುರಿಯವರನ್ನು ಸೋಮವಾರ 20/1/2025 ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಪ್ರತ್ಯೇಕ ಮಹಾನಗರ ಪಾಲಿಕೆ 7 ವರ್ಷಗಳಿಂದ ಹೋರಾಟದಲ್ಲಿ ಭಾಗಿಯಾಗಿ ಯಶಸ್ವಿಯಾಗಿದ್ದೇವೆ ಎಂದರು. ಆದರೆ ಶಾಸಕರಾದ ಅರವಿಂದ್ ಬೆಲ್ಲದ್ ಅವರು ತಾವೇ ಹೋರಾಟ ಮಾಡಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಯಶಸ್ವಿಗೆ ಕಾರಣ ಎನ್ನುವಂತೆ ಊರ ತುಂಬ ಕಟೌಟ್ಗಳನ್ನು ಹಾಕಿಕೊಂಡಿದ್ದಾರೆ. ಕೊರೋನಾ ಇದ್ದಾಗ ಕಾಣದ ಬೆಲ್ಲದ್ ಅವರು ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟದಲ್ಲಿಯೂ ಭಾಗಿಯಾಗದ ಅವರು ಈಗ ನಾನೇ ಮಾಡಿದಂತೆ ಬ್ಯಾನರ್ ಹಾಕಿಕೊಳ್ಳುತ್ತಿದ್ದಾರೆ ಎಂದರು. ಅಲ್ಲದೆ ಶಾಸಕ ಅರವಿಂದ್ ಬೆಲ್ಲದ್ ಅವರಿಗೆ ನಿಜವಾದ ಕಾಳಜಿ ಇದ್ದರೆ ನಾಳೆ ಪಾಲಿಕೆಯನ್ನು ವಿಭಜಿಸುವಂತೆ ಪ್ರಸ್ತಾವನೆ ಸಲ್ಲಿಸಿ ಕಾರ್ಯರೂಪಕ್ಕೆ ತರಲಿ ಎಂದು ಸವಾಲು ಹಾಕಿದರು. ಈ ಸಂದರ್ಭದಲ್ಲಿ ರವಿ ಮಾಳಗೇರ್, ವಸಂತ್ ಅರ್ಕಾಚಾರ್, ಶಂಕರಪ್ಪ ನೀರಾವರಿ, ಮುತ್ತು ಕೋಟೂರ್, ಮಹಬೂಬ್ ಪಠಾಣ್, ಜೀಲಾನಿ ಜಾಲಿಗಾರ್ ಮುಂತಾದವರು ಇದ್ದರು. ಭಾಳ ಒಂದು ಸಂತೋಷ ಸುದ್ದಿ. ಯಾಕಂದರೆ ನಮಗೆ ದೀಪಕ್ ಚುಂಚುರಿ ಸರ್ ಅವರು ಪ್ರತ್ಯೇಕ ಪಾಲಿಕೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಭಾಳ ಹೋರಾಟ ಮಾಡಿದರು. ಭಾಳ ಹೋರಾಟ ಅಂದರೆ ಏನು ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹೋರಾಟ ಮಾಡಿದರು. ಆದರೆ ಒಂದೇ ನಮಗೆ ನೋವು ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅವ್ರನ್ನ ಹಿಡ್ಕೊಂಡು ಇವತ್ತು ನಮ್ಗೆ ಅದನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಆದರೆ ಇವರು BJP ಅವರು ಹಿತ್ತಲ ಭಾಗದಿಂದ ಬಂದು ನಾವು ಮಾಡಿವಿ ಅಂತ ಹೇಳಿ ಪೋಸ್ಟರ್ ಹಾಕೋತಾರೆ. ಅದು ಭಾಳ ನೋವಾಗಿದೆ ನಮಗೆ. ಯಾರು ಈ ನಮ್ಮ ಶಾಸಕರಾದಂಥ ಅರವಿಂದ್ ಬೆಲ್ಲದವರ ಹತ್ರ ನಾವು 106 ಸಲ ಹೋದ್ವಿ. 106 ಸಲ ಹೋದಾಗೂ ಸಹಿತ ಅವರು ಒಂದು ಪತ್ರನೂ ಸಹಿತ ಬರೀಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವ್ರ ಹತ್ರ ಹೋದಾಗೂ ಸಹಿತ ಅವರು ನಮ್ಮನ್ನು ಒಳಗೆ ಸಹಿತ ಬಿಡಲಿಕ್ಕೆ ಬಿಡಲಿಲ್ಲ. ಅಷ್ಟು ನಮಗೆ ನೋವು ಮಾಡಿದ್ದಾರೆ. ಅವರು ಧಾರವಾಡಕ್ಕೆ ಬಂದಿದ್ದರು ಉಳಿ ಬಸಪ್ಪ ಇದರಲ್ಲಿ. ಅಲ್ಲಿ ಹೋದಾಗ ನಾವು ಅವರ ತಂದೆಯವರಾದಂಥ ನಮ್ಮ ಶಾಸಕರ ತಂದೆಯವರಾದಂಥ ಚಂದ್ರಕಾಂತ ಬೆಲ್ಲದವರಿಗೆ ಒಂದು ಸಹಿ ಮಾಡಿರಿ ಅಂದ್ರೂ ಸಹಿತ ಅದು ನನಗೇನು ಸಂಬಂಧ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಅಂದರೆ ಇಷ್ಟೇ ನಾನು ಹೇಳೋದಿಷ್ಟೇ, BJPಯವರು ಪ್ರತ್ಯೇಕ ಪಾಲಿಕೆ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಆಗೋದಕ್ಕೆ ಏನದಲ್ಲ ಅವ್ರಿಗೆ ಒಂದು ನಯ ಪೈಸೆನೂ ಕಾಂಟ್ರಿಬ್ಯೂಷನ್ ಇಲ್ಲ. ಅದಕ್ಕೆ ಅವ್ರಿಗೆ ನಾವು ಏನಂತೀವಿ ಅಂದರೆ, ಇದೆಲ್ಲ ಮಾಡಲಿಲ್ಲ ಅಂದರೂ ಸಹಿತ ಹಿತ್ತಲ ಬಾಗಿಲು ಬಂದು ನಾವು ಮಾಡ್ಕೊಂಡಿವಿ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ, ಅವರಿಗೆ ಇದು ನಾಚಿಕೆ ಇಡ್ತಾನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಒಂದು ಎರಡನೇದು ಏನಂತಂದ್ರೆ, ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸರ್ ಅವರು, ನಮ್ಮ ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವರು, ಆಮೇಲೆ ಯಾರು ಅಭಯ ಪ್ರಸಾದ್ ಅವರು, ಲಾಡ್ ಸರ್ ಅವರು, ಮತ್ತು HK ಪಾಟೀಲ್ ಭಾಳ ಪ್ರಯತ್ನ ಮಾಡಿದರು. ನಮಗೆ ಭಾಳ ಸಹಕಾರ ಕೊಟ್ಟು ಇವತ್ತು ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಮಾಡಲಿಕ್ಕೆ ಭಾಳ ಸಹಕಾರ ಕೊಟ್ಟು ಅವರ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾವು ಹೋರಾಟ ಸಮಿತಿಯಿಂದ ಮತ್ತು ನಮ್ಮ ದೀಪಕ್ ಚುಂಚುರಿ ಸರ್ ಇಂದ ನಾವು ಅವ್ರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ. ನಮಗೇನು ಫೌಂಡೇಶನ್ ಹಾಕೊಟ್ರಲ್ಲ, ಅದ್ರ ಮೇಲಿಂದ ನಾವು ಮುಂದೆ ಹೋಗಿ ಈ ಪ್ರತ್ಯೇಕ ಮಹಾನಗರ ಪಾಲಿಕೆ ತಗೊಂಡಿರುವಂಥ ಒಂದು ಕಾರ್ಯ ಆಯಿತು. ಅವ್ರು ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ಜೊತೆ ಇದ್ದು ಈ ಪ್ರತ್ಯೇಕ ಪಾಲಿಕೆ ಮಾಡೋಕ್ಕೆ ನಮ್ಗೆ ಕೈ ಜೋಡಿಸಂತ ನಮ್ಮ ಶ್ರೀ ದೀಪಕ್ ಚುಂಚುರಿ ಅವರಿಗೆ ನಾವು ಯಾವಾಗಲೂ ಪ್ರತ್ಯೇಕ ಪಾಲಿಕೆ ಹೋರಾಟ ವೇದಿಕೆಯಿಂದ ವತಿಯಿಂದ ಅವ್ರಿಗೆ ನಾವು ತುಂಬ ಧನ್ಯವಾದಗಳು. ಅಷ್ಟೇ ಅಲ್ಲ, ಅವರು ಒಂದು ಮಾತು ಹೇಳಿದ್ರು, ನಮಗೆ ಪ್ರತ್ಯೇಕ ಪಾಲಿಕೆ ಮಾಡಿದ್ರೆ ನಾನು ಒಂದು ವೇಳೆ ಶಾಸಕ ಆದರೆ ಅದಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಅವ್ರು ಘೋಷಣೆ ಮಾಡಿದರು. ಅದು ಎಷ್ಟರ ಮಟ್ಟಿಗೆ ನಾವು ಖುಷಿ ಪಡಬೇಕು ನೀವೇ ಹೇಳಿ. ಅದಕ್ಕೆ ಬಹಳ ನಮಗೆ ಸಂತೋಷ ಆಗಿದೆ. ಆದರೆ ಏನು ಸೋಲು ಗೆಲುವು ಇರುವುದೇ, ಮುಂದಿನ ಸಲ ಆದರೂ ನಾವು ಪ್ರಯತ್ನ ಮಾಡಿ ಅದನ್ನು ತರುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಆಶ್ವಾಸನೆ. ಪ್ರತ್ಯೇಕ ಮಹಾನಗರ ಪಾಲಿಕೆ ಇದು ಭಾಳ ಹುಬ್ಬಳ್ಳಿ ಧಾರವಾಡದಲ್ಲಿ, ಅದು ವಿಶೇಷವಾಗಿ ಧಾರವಾಡದಲ್ಲಿ ನಮ್ಮ ಕನಸಿದೆ. ಸುಮಾರು ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ವಿ. ಆದರೆ 4 ವರ್ಷದಿಂದ ನಾವು ತೀವ್ರಗತಿಯಲ್ಲಿ ಹೋರಾಟ ಮಾಡಿದ್ವಿ. ಇದಕ್ಕಿಂತ ಮೊದಲ 3 ಸಲ ನಾವು ಪ್ರಯತ್ನ ಪಟ್ವಿ. ವಿವಿಧ ಸಂಘಟನೆಯ ಜೊತೆ ಸಂಘಟನೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ, ಸಾಧ್ಯ ಆಗಲಿಲ್ಲ. ನಂತರ ನಾವು 4 ವರ್ಷ ನಾವು ರವಿಯವರು ಕೂಡಿ ಇದನ್ನು ಹುಟ್ಟಾಕಿ ನಮ್ಮ ಅಚ್ಚುಕನೂರು ಸರ್ ಅಧ್ಯಕ್ಷತೆ ಒಳಗೆ ನಾವೊಂದು ಸಮಿತಿಯನ್ನು ಮಾಡಿದ್ವಿ. ಅದ್ರ ಜೊತೆಗೆ ನಮ್ಮ ನೀರಾವರಿ ಸಾಹೇಬರು, ಕಮ್ಮಾರವರು, ಸಾಕಷ್ಟು ಹಿರಿಯರು ಎಲ್ಲರೂ ಸೇರಿ ನಾವು ಹೋರಾಟ ಮಾಡಿದಾಗ ಅದಕ್ಕೆ ಪ್ರಪ್ರಥಮವಾಗಿ ಸ್ಪಂದನೆ ಮಾಡಿದವರು ಯಾರಾದರೂ ಇದ್ದರೆ ನಮ್ಮ ಸನ್ಮಾನ್ಯ ನಾಯಕರಾದಂಥ ದೀಪಕ್ ಚುಂಚುರಿ ಅವರು. ಇದಕ್ಕೆ ಬೇಸ್ ಹಾಕಿ ಕೊಟ್ಟರು. ಫಸ್ಟ್ ಯಾವ ರೀತಿ ಮಾಡಬೇಕು, ಹೆಂಗೆ ಮಾಡಬೇಕು, ಮಾಡುವಾಗ ನಮ್ಮ ಎನ್ಕರೇಜ್ ಮಾಡೋದು ಭಾಳ ಮುಖ್ಯ. ನೀವು ಹೋಗಿ ಅಲ್ಲಿ ಗುರಿ ಮುಡ್ತೀವಲ್ವ, ನಾ ಅಲ್ಲಿ ಮುಡ್ತೀನಿ ಅಂತ ಹೇಳಿದಾಗ ಅದೇನು ಮುಡ್ತೀನಿ ನಿನ್ನ ಕಡೆ ಆಗಂಗಿಲ್ಲ ಅಂತ ಹೇಳೋರು ಭಾಳ ಮಂದಿ. ಆದರೆ ಅವ್ರೇನದಾರ, ನಾನು ನಿಮ್ಮ ಹಿಂದೆ ಅದೀನಿ, ನೀವು ಹೋಗ್ರಿ, ಮುಂದೆ ಏನು ಸಾಧ್ಯ ಐತೆ ನಾನು ಮಾಡ್ತೀನಿ. ಮನು ಧನದಿಂದ ನಮ್ಗೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡಿದಂಥ ಏಕೈಕ ನಾಯಕ ದೀಪಕ್ ಚುಂಚುರಿ ಅವರು. ನಂತರದ ದಿನದೊಳಗೆ ನಾವು ಇಲೆಕ್ಷನ್ ಆದಮೇಲೆ ನಮಗೊಂದು ಸ್ವಲ್ಪ ಮನಸ್ಸು ನೋವಾಯ್ತು.
ಆದರೂ ನಾವು ಹೋರಾಟವನ್ನು ಬಿಡಲಿಲ್ಲ, ಮುಂದುವರೆದ್ವಿ. ಆದರೆ ನಮ್ಮ ವಿನಯ್ ಕುಲಕರ್ಣಿ ಆದಂಥ ನಮ್ಮ ನಾಯಕರು ಏನು ಮಾಡಿದರು, ಅವ್ರಿಗೆ ಮಿಸ್ಗೈಡ್ ಮಾಡಿದರು, ತಪ್ಪು ತಿಳುವಳಿಕೆ ಕೊಟ್ಟಿದ್ರು, ಇದು ಆಗೋದಿಲ್ಲ ಅಂತೇಳಿ. ಅವಾಗ ನಾವು ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ತೆಗೆದು ನಾವು ತೋರಿಸಿದಾಗ ಅವ್ರಿಗೆ ಮನವರಿಕೆ ಆಯಿತು. ಮುಂದೆ ಅವರು ನೇತೃತ್ವವನ್ನು ವಹಿಸಿ ಅಭಯ್ ಪ್ರಸಾದ್ ಅವರು ಇದಕ್ಕೆ ನಿರ್ಣಾಯಕ ಅಂತ ಕೊಟ್ಟಿದ್ರು. ಅವ್ರು ಗ್ರೀನ್ ಸಿಗ್ನಲ್ ಕೊಟ್ಟರು, ನೀವು ಸಪ್ರೇಟ್ ಆದ್ರಿ, ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿದರು. ಅವಾಗ ದೀಪಕ್ ಚುಂಚೂರು ಎಲ್ಲರ ಜೊತೆ ಮಾತಾಡಿ ಅದನ್ನು ಪ್ರಯತ್ನ ಮಾಡಿದರು. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಮತ್ತು ಎಚ್ ಕೆ ಪಾಟೀಲ್ ಸಾಹೇಬರು ಇದಕ್ಕೆ ಸ್ಪಂದನೆಯನ್ನು ನೀಡಿದರು. ಲಾ ಮಿನಿಸ್ಟರ್ ಅವರು, ಅವರೆಲ್ಲರೂ ಸಹಕಾರದಿಂದ ಮತ್ತು ಬೆಲ್ಲಂದರು ನಾವು ಆಗಿ ಸಕ್ಸಸ್ ಆದಮೇಲೆ BJPಯವರು, ಬೆಲ್ಲದವರು ಮತ್ತು ಜೋಶಿಯವರು ಊರು ತುಂಬ ಬೋರ್ಡ್ ಹಾಕ್ಕೊಂಡ್ರು. ಇದು ಹಾಸ್ಯಾಸ್ಪದ. ಏನೋ ಮಾಡಿದ್ರು, ಒಂದು ಸಣ್ಣ ರೋಡ್ ಮಾಡಿದ್ರು ಅದಕ್ಕೊಂದು ಬೋರ್ಡ್ ಹಾಕ್ಕೊಂತಾರೆ. ಆದರೆ ನಮಗೆ ಆ ನೇಚರ್ ಬರ್ತಾ ಇಲ್ಲ. ಅದು ಆ ಒಂದು ಏನಾರ ಮಾಡಿದ್ರು ಬೋರ್ಡ್ ಹಾಕೊಳ್ಳೋಂಥದ್ದು ನಮ್ಗೆ ಬರೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಸಮಸ್ಯೆಯನ್ನು ಇವ್ರು ಹಾಕಿದ್ರು ಅವ್ರ ತ್ರಾಸು, ಅವ್ರು ಹಾಕಿದ್ರು ಇವ್ರ ತ್ರಾಸು. ಇವ್ರ ಬ್ರ್ಯಾಂಡ್ ಅದನ್ನ ಅವ್ರ ಬ್ರ್ಯಾಂಡ್ ಇದರಲ್ಲೇ ನಮ್ದು ಹೋಗ್ತಾ ಇದೆ. ಆದರೆ ದೀಪಕ್ ಚುಂಚೂರು ನಮ್ಮ ಬೆನ್ನೆಲುಬಾಗಿ ನಿಂತು ನಾವಿವತ್ತು ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಲಿಕ್ಕೆ ಸಂಪೂರ್ಣವಾದ ಸಹಕಾರ ಬೆಂಬಲವನ್ನು ನೀಡಾರೆ. ಅದಕ್ಕೆ ನಮ್ಮ ಎಲ್ಲ ಸಮಿತಿ ವತಿಯಿಂದ ಮತ್ತು ವಿವಿಧ ಸಂಘಟನೆಗಳ ವತಿಯಿಂದ ಅವ್ರಿಗೆ ಅನಂತ ಕೃತಜ್ಞತೆಯನ್ನು ಹೇಳಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಕ್ಕೆ ನಮ್ಮ ಕಡೆ ಬಂದಾಗ ಪ್ರಥಮವಾಗಿ ಕರ್ಕೊಂಡಿದ್ದಾರೆ. ಅದಕ್ಕೆ ನಾವು ಪ್ರತ್ಯೇಕ ಅವರು ಮನೋಜ್ ಪಾಟೀಲ್ ಆಗಲಿ, ಈಗಿದ್ದ ಅಧ್ಯಕ್ಷರಾಗಲಿ, ಮಾಚಕ್ನವರಾಗಲಿ, ಯಾರು ನಾವು ನಮ್ಮ ಹೋರಾಟ ಸ್ಟಾರ್ಟ್ ಇಟ್ಟಿದ್ವಿ. ದೈವವಶಾತ್ ಅದು ಭಾಳ ಜೋರು ತಗೊಂಡು ನಾವು ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ನಾವು ಸಪೋರ್ಟ್ ಮಾಡಿದವರು ಸಂಪೂರ್ಣವಾಗಿ ತನ ಮನದಿಂದ ನಾನು ಮಾಡಿದೆ ಸಪೋರ್ಟ್. ಆದ್ರೆ ಧಾರವಾಡದ ಮಾನಸಿಕತೆ ವೋಟಿಂಗ್ ಪ್ಯಾಟರ್ನಲ್ಲಿ ಟ್ರಾನ್ಸ್ಫರ್ ಆಗಲಿಲ್ಲ ವೋಟ್. ಅದಕ್ಕೆ ನಾ ಇಷ್ಟೆಲ್ಲ ಮಾಡಿದ್ರು ಬೇಜಾರಾಗಿ ನಾ ಏನು ಹೇಳಿದೆ, ನಾ ಮುದ್ದಾಮ್ ಇವ್ರಿಗೆ ಶೀಟ್ ಇಳಿಸ್ತಿದ್ದೆ, ಅವ್ರು ಮಾಡಿಸ್ಕೊರಿ ಅಂತೇಳಿ ಮುದ್ದಾಮ್. ಯಾಕಂದರೆ ಮನುಷ್ಯಕ್ಕೆ ಶೀಟ್ ಬಂದಾಗ ಕೆಲಸ ಆಗ್ತವೆ. ವಿನಯ್ ಕುಲಕರ್ಣಿ ಅವರು ಇವತ್ತು ಆಗ್ಲಿಕ್ಕೆ ಕಾರಣೀಭೂತರು ಯಾರು ಅಂತಂದ್ರೆ, ನಾನು ಸ್ಟಾರ್ಟರ್ ಎಂಡ್ ಮಟ್ಟ ಮುಟ್ಟಿಸಿದವರು ಎಚ್ ಕೆ ಪಾಟೀಲ್ ಕಾನೂನು ಮಂತ್ರಿ ಮತ್ತು ದಾಡ್ಸಿ ಶಾಸಕ ವಿನಯ್ ಕುಲಕರ್ಣಿ. ಇವ್ರಿಗೆ ನೆನೆಸ್ಬೇಕಾಗ್ತದೆ. ಇವರ ಎಲ್ಲರ ಪ್ರಯತ್ನದಿಂದ ಲಾಡ್ ಅವ್ರ ನೇತೃತ್ವದೊಳಗೆ ಇವತ್ತು ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಿದೆ. ನಾ ಬೆಲ್ಲದವರಿಗೆ ಟೀಕಾ ಮಾಡೋಲ್ಲ, ವೋಟ್ ಹಾಕ್ಕೊಳ್ಳೋದು ಅವ್ರ ಕರ್ತವ್ಯ, ಅವ್ರು ಹಾಕೋತಾರೆ. ಅವರು ಕರೋನಾ ಆದಾಗ ಎಲ್ಲಿದ್ರು ಗೊತ್ತಿಲ್ಲ ನನಗೆ. ಕರೋನಾ ಆದಾಗ ಅವ್ರ ರಿಲೇಟಿವ್ ನಾನು ಹಾಸ್ಪಿಟಲ್ ಮುಗಿಸೇನೆ. ಇದು ಬೇಕಾದ್ರೆ ಚನ್ನಬಸಪ್ಪ ಮರದ ಬೆಲ್ಲದವ್ರ ರಿಲೇಟಿವ್ ಅದಾರ, ನಮ್ಮ ಮಾರ್ಕೆಟ್ ಅಧ್ಯಕ್ಷರೇ, ಅವ್ರಿಗೆ ಕೇಳ್ರಿ. ನಾ ಹಂಗೆ ಅನ್ಅಥೆಂಟಿಕೇಟೆಡ್ ಮಾತಾಡೋದಿಲ್ಲ. ಕರೋನಾ ಇದ್ದಾಗ ನಾಪತ್ತೆ ಅದಾವ. ಪ್ರತ್ಯೇಕ ಮಹಾನಗರ ಪಾಲಿಕೆ ಕೂಗಿದ್ದಾಗ ಸಿಗದೇ ಇದ್ದಾವ. ಭಾಗ್ಯವಂತ MLA ಇವತ್ತು ಆದ್ಮೇಲೆ ನಾನೇ ಮಾಡೀನಿ ಅಂತಾನೆ ನಾ ಒಂದು ಸವಾಲು ಕೊಡ್ತೇನೆ, ಬೆಲ್ಲದ ನೀನೇ ಮಾಡಿಪ್ಪ ಹೋಗ್ತೀನಿ. ಈಗ ಸದ್ಯನ ಬೈಪರ್ಫಿಕೇಶನ್ ಮಾಡಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಧಾರವಾಡದ ಕಾರ್ಪೊರೇಟರ್ಸದ ಇವತ್ತು ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಲಿ ಅಂತೇಳಿ ಅಂದ್ರೆ ನೀವು ಮಾಡ್ದೆ. ಇವತ್ತು ಸವಾಲು ಆಗ್ತದೆ ಬೆಲ್ಲದಾಗ ಒಂದು ಸವಾಲು ಏನಪ್ಪ, ಈಗ ಇದಾರಲ್ಲ ಮೆಂಬರ್ಸ್ ಎಲ್ಲ ಇದ್ರಾಗ ಬೈಪರ್ಫಿಕೇಶನ್ ಮಾಡಿ ಇವತ್ತು ರೂಲಿಂಗ್ ನಾವಿದ್ದೇವೆ. ನಿನ್ನಿಂದ ಪ್ರಪೋಸಲ್ ಬರಲಿ, MLA ಧಾರವಾಡದ MLA ಇದೆ, ನಿಮ್ಮಿಂದ ಪ್ರಪೋಸಲ್ ಬರಲಿ. ಪ್ರತ್ಯೇಕ ಮಹಾನಗರ ಪಾಲಿಕೆ ನಾಳೆ ಬಿಲ್ಡಿಂಗ್ ಐತಿ, ಎಲ್ಲ ಐತಿ, ನಾಳೆ ಮಾಡಲಿ. ಸಿಟ್ಟಿಂಗ್ ನಾಳೆ ಮಾಡಲಿ. ಬರುವ ಮೇಯರ್ ಚುನಾವಣೆ ಒಳಗೆ 2 ಮೇಯರ್ ಆಗಲಿ. ಬೆಲ್ಲದವರ ಹೋರಾಟ ಮಾಡ್ರಿ, ನಿಮ್ಮ ಪಕ್ಷಾತೀತವಾಗಿ ನಿಮ್ಮ ಬೆನ್ನು ನಾ ಅಂತೀನಿ. ಇವತ್ತು ನೀ MLA ಇದ್ರಿ, ಬರೇ ಆಸ್ತಿ ಮಾಡಿದ್ರೆ, ಶೋರೂಮ್ ಹೆಚ್ಚಿಗೆ ಮಾಡ್ಕೊಂತ ಹೋದ್ರೆ, ಶಿಕ್ಷಕಲ್ಲೇ ಹೊಲ ತಗೊಂತ ಹೋದ್ರೆ, ಜನರಿಗಾಗಿ ಸ್ಪಂದನೆ ಮಾಡುವಂಥ ಕಾರ್ಯಕ್ರಮ ಮಾಡ್ರಿ. ನೀವು ಇವತ್ತು MLA ಆಗುವಂತಾಗ ಎಷ್ಟು ಆಸ್ತಿ ಇತ್ತು, ಇವತ್ತು ಎಷ್ಟೈತಿ ನಿಮ್ದು, ಇದು ಜನರಿಗೆ ತಿಳಿಸ್ತೀನಿ ನಾ. ಇವತ್ತು ಎಷ್ಟೈತಿ, ಇವತ್ತು ನಾವು ಕಾರ್ಪೊರೇಟರ್ ಇದ್ದಾಗ ಈಗ ಇದ್ದಾಗ ಎಷ್ಟೈತೆ ಅನ್ನೋದು ನಾವು ಓಪನ್ ಆಗಿ ನೀವು ರೊಕ್ಕ ಮಾಡೋ ಮಷಿನ್ ಬಿಟ್ಟರೆ ಏನೂ ಮಾಡಿಲ್ಲ ಅಂತ ಈ ಸಂದರ್ಭದಲ್ಲಿ ಸರ್.